ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಪ್ರತ್ಯಂಗಿರಾದೇವಿ ತಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯವನ್ನು, ಯಶಸ್ಸನ್ನು, ಸ್ಥಿರವಾದಂಥ ಉದ್ಯೋಗವನ್ನು ಕರುಣಿಸಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ವಧುವರನ್ನು ಹುಡುಕ್ತಾ ಇರತಕ್ಕಂಥ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಉಂಟಾಗ್ತಕ್ಕಂಥ ಅತ್ಯಂತ ಕುತೂಹಲಕಾರಿಯಾದಂಥ ಪ್ರಶ್ನೆಗಳೇನಪ್ಪ ಅಂತಂತಂದರೆ, ಜಾತಕ ರೀತಿಯಲ್ಲಿ ವಧುವರನ್ನು ಹೊಂದಾವಣಿಕೆಯನ್ನು ಮಾಡಿ ವಿವಾಹವನ್ನು ಮಾಡಬೇಕಾ, ಹೆಸರಿನ ರೀತಿಯಲ್ಲಿ ವಧುವರರ ಜಾತಕವನ್ನು, ನಕ್ಷತ್ರಗಳನ್ನು ಹೊಂದಾವಣಿಕೆ ಮಾಡಿ ವಿವಾಹವನ್ನು ಮಾಡಬೇಕಾ, ಹೆಸರನ್ನು ನೋಡಿ ಸಾಲಾವಳಿಯನ್ನು ಕೇಳಿ ವಿವಾಹವನ್ನು ಮಾಡಬೇಕಾ, ಡೇಟ್ ಆಫ್ ಬರ್ತು ಟೈಮನ್ನು ಕೊಟ್ಟು ಜಾತಕ ರೀತಿಯಲ್ಲಿ ನಕ್ಷತ್ರಗಳನ್ನು ಹೊಂದಾವಣಿಕೆಯನ್ನು ಮಾಡಿ ವಿವಾಹವನ್ನು ಮಾಡಬೇಕಾ, ಸಾಲಾವಳಿ ನೋಡ್ತಕ್ಕಂಥ ಸನ್ನಿವೇಶದಲ್ಲಿ ವಧುವರರ ನಕ್ಷತ್ರಗಳನ್ನು ಹೊಂದಾವಣಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಗಳದು ರಾಕ್ಷಸಗಣ ಇರ್ತಕ್ಕಂಥ ವರನನ್ನೇ ಹುಡುಕಿ ಮದುವೆಯನ್ನು ಮಾಡಬೇಕಾ, ಇಬ್ಬರ ರಾಷ್ಟ್ರಾಧಿಪತಿಗಳು ಗ್ರಹಗಳು ಮಿತ್ರತ್ವ ಇಲ್ಲ ಶತ್ರುತ್ವ ಇದೆ, ಮಾಡಿದ್ರೆ ಅವರೇನಾದರೂ ಜಗಳವನ್ನು ಆಡ್ಕೋತಾರ, ಯೋನಿ ಕೂಟದಲ್ಲಿ ಪ್ರಾಣಿ ಕೂಟದಲ್ಲಿ ಶತ್ರು ಪ್ರಾಣಿಗಳಿದ್ದಾವೆ, ಹಾಗಾಗಿ ವಿವಾಹವನ್ನು ಮಾಡಿದ್ರೆ ಅವರ ಮಧ್ಯೆ ಏನಾದರೂ ಶತ್ರುತ್ವ ದ್ವೇಷ ಜಗಳ ಉಂಟಾಗ್ತದ, ವಧುವರದಿಬ್ಬರದು ಒಂದೇ ನಕ್ಷತ್ರ ಇರ್ತಕ್ಕಂಥವ್ರನ್ನ ವಿವಾಹವನ್ನು ಮಾಡಿದ್ರೆ ಅವ್ರ ವೈವಾಹಿಕ ಜೀವನ ಮುರಿದು ಬೀಳುತ್ತಾ, ಇಬ್ಬರದು ಒಂದೇ ನಾಡಿ ಆಗಿದೆ, ನಾಡಿ ಕೂಟ ಒಂದೇ ಆಗಿದ್ರೆ ವಿವಾಹವನ್ನು ಮಾಡಿದ್ರೆ ಹುಟ್ಟತಕ್ಕಂಥ ಮಕ್ಕಳು ಅಂಗವಿಕಲ ಮಕ್ಕಳಾಗಿ ಹುಟ್ಟುತ್ತವ, ಸಂತಾನಕ್ಕೆ ಸಂಬಂಧಪಟ್ಟಂತ ಏನಾದರೂ ಸಮಸ್ಯೆಗಳನ್ನು ಕಾಣಿಸ್ಕೊಳ್ತದ. ಜಾತಕವನ್ನು ಹೊಂದಾವಣಿಕೆಯನ್ನು ಮಾಡಬೇಕಾದ್ರೆ ನಮ್ಮ ಮಗಳಿಗೆ ಕುಜದೋಷ ಇದೆ, ಕುಜದೋಷ ಇರ್ತಕ್ಕಂಥ ವರನನ್ನು ನೋಡೇ ಮದುವೆ ಮಾಡಬೇಕಾ, ನಮ್ಮ ಮಗಳಿಗೆ ಸರ್ಪದೋಷ ಇರ್ತಕ್ಕಂಥ ಹುಡುಗನ ನೋಡಿ ಮದುವೆ ಮಾಡಬೇಕಾ, ಜಾತಕದಲ್ಲಿ ಸಂತಾನ ಹೇಗಿದೆ ಅಂತ ತಿಳ್ಕೊಬೇಕಾದ್ರೆ ಯಾವ ಮನೆಯನ್ನು ನೋಡಬೇಕು, ವಧುವಿನ ವೈವಾಹಿಕ ಜೀವನ ಚೆನ್ನಾಗಿದೆ ಅಂತಂದ್ರೆ ಯಾವ ಮನೆಯನ್ನು ನೋಡಬೇಕು, ಜಾತಕ ರೀತಿಯಲ್ಲಿ ಉದ್ಯೋಗದ ಜೀವನ ತಿಳ್ಕೊಬೇಕು ಅಂದ್ರೆ ಯಾವ ರೀತಿಯಲ್ಲಿ ಜಾತಕವನ್ನು ಹೊಂದಾವಣಿಕೆಯನ್ನು ಮಾಡಬೇಕು, ಓದಂಥ ಮನೆಯಲ್ಲಿ ನಮ್ಮ ಮಗಳಿಗೆ ಉತ್ತಮವಾದಂಥ ಗೃಹ ಸೌಖ್ಯ ಸಿಗ್ತದ, ಧನಲಾಭ ಪ್ರಾಪ್ತಿಯಾಗುತ್ತಾ, ಈ ರೀತಿ ಹಲವಾರು ಪ್ರಶ್ನೆಗಳು ವಧುವನ್ನು ಹುಡ್ತಕ್ಕಂಥ ತಂದೆ ತಾಯಿಗಳಿಗೆ, ವರನನ್ನು ಹುಡುಕ್ತಕ್ಕಂಥ ತಂದೆ ತಾಯಿಗಳಿಗೆ ಸಾಮಾನ್ಯವಾಗಿ ಈ ಪ್ರಶ್ನೆಗಳು ಕಂಡುಬರ್ತವೆ. ಟೋಟಲ್ ಆಗಿ ಹೇಳೋದಾದ್ರೆ ವಿವಾಹ ಸಂದರ್ಭದಲ್ಲಿ ಯಾವ ಅಂಶಗಳನ್ನು ಗುರುತಿಸಿ ವಧುವರರ ಜಾತಕವನ್ನು ಉತ್ತಮ ರೀತಿಯಲ್ಲಿ ಜೋಡಿಸ್ಬೇಕು, ವಿವಾಹಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ನಾವು ಇವತ್ತು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನೋಡಿ, ವಧುವಿಗೆ ವರನನ್ನು ಹುಡುಕ್ತಾ ಇರ್ತೀರಾ, ವರನಿಗೆ ವಧುವನ್ನು ಹುಡುಕ್ತಾ ಇರ್ತೀರಾ, ಅವರಿಗೆ ಯಾವುದೇ ರೀತಿ ಡೇಟ್ ಆಫ್ ಬರ್ತ್ ಟೈಮ್ ಇರೋದೇ ಇಲ್ಲ, ಜಸ್ಟ್ ಹೆಸರಿರುತ್ತೆ ರಾಮ ಸೀತೆ. ಸೊ ಈ ರೀತಿ ಹೆಸರನ್ನು ನೋಡಿ ಮದುವೆ ಮಾಡಿದ್ರೆ ಅವ್ರ ವೈವಾಹಿಕ ಜೀವನ ಏನಾದರೂ ಟಫ್ ಆಗುತ್ತಾ ಅಂತಂದ್ರೆ ಖಂಡಿತ ಇಲ್ಲ. ಮತ್ತೆ ಡೇಟ್ ಆಫ್ ಬರ್ತ್ ಟೈಮ್ ಇರುತ್ತೆ, ಅವರದನ್ನ ಜಾತಕಗಳು ನೋಡಿ ಹೊಂದಾವಣಿಕೆಯನ್ನು ಮಾಡಿದ್ರೆ ಅವಾಗೇನಾದರೂ ಸಮಸ್ಯೆ ಆಗುತ್ತಾ ಅಂದರೆ ಖಂಡಿತ ಇಲ್ಲ. ಆ ಜಾತಕಗಳನ್ನು ಹೊಂದಾವಣಿಕೆಯನ್ನು ಮಾಡಬೇಕಾದ್ರೆ, ಹೆಸರಿನ ರೀತಿ ನಕ್ಷತ್ರಗಳನ್ನು ಹೊಂದಾವಣಿಕೆಯನ್ನು ಮಾಡಬೇಕಾದ್ರೆ ಒಂದಷ್ಟು ಪ್ರಮುಖವಾದಂಥ ವಿಚಾರಗಳ ಕಡೆ ನಾವು ಗಮನವನ್ನು ಕೊಡಬೇಕು. ಏನೇನು ವಿಚಾರಗಳ ಕಡೆ ಗಮನವನ್ನು ಕೊಡಬೇಕು ಅಂತಂದರೆ, ಮೊದಲಿಗೆ ಸಾಲಾವಳಿಯಲ್ಲಿ 12 ಕೂಟಗಳಿರ್ತವೆ, ಟೋಟಲ್ 36 ಗುಣಗಳಿರ್ತವೆ. ಆ 36 ಗುಣಗಳಲ್ಲಿ ಅಟ್ಲೀಸ್ಟ್ 18 ಗುಣನಾದರೂ ಕೂಡಿ ಬರಬೇಕು. 12 ಕೂಟಗಳಲ್ಲಿ 6 ಕೂಟ ಅಥವಾ 5 ಕೂಟನಾದರೂ ಕೂಡಿ ಬಂದರೆ ಅವರ ವೈವಾಹಿಕ ಜೀವನ ಉತ್ತಮವಾಗಿರ್ತದೆ, ಮದುವೆಗೆ ಮೂವನ ಆಗ್ಬೋದು ಅಂತ ತಿಳಿಸ್ತಾರೆ. ಸಾಲಾವಳಿ ನೋಡ್ತಕ್ಕಂಥ ಸಂದರ್ಭದಲ್ಲಿ 27 ನಕ್ಷತ್ರಗಳನ್ನು ದೇವಗಣ, ರಾಕ್ಷಸಗಣ, ಮನುಷ್ಯಗಣ ಹೀಗೆ 3 ಭಾಗಗಳಾಗಿ ವಿಂಗಡಿಸಿರ್ತಾರೆ. ವಧುವಿನದೇನಾದರೂ ರಾಕ್ಷಸಗಣ ಆಗಿದ್ರೆ ನಕ್ಷತ್ರ ರೀತಿಯಲ್ಲಿ ವರನದು ಸಹ ರಾಕ್ಷಸಗಣವೇ ಆಗಿರಬೇಕು. ವಧುವಿಂದೇನಾದರೂ ದೇವಗಣ ಆಗಿದ್ರೆ ವರನದು ಮನುಷ್ಯಗಣ ಆದರೂ ತೊಂದರೆ ಇಲ್ಲ, ಆದರೆ ರಾಕ್ಷಸಗಣ ಯಾವುದೇ ಕಾರಣಕ್ಕೂ ಆಗಿರ್ಬೋದು. ಅದರಲ್ಲೂ ವಿಶೇಷವಾಗಿ ವಧು ಏನಾದರೂ ರಾಕ್ಷಸಗಣ ಆಗಿದ್ರೆ ವರನೂ ಸಹ ರಾಕ್ಷಸಗಣನ್ನೇ ನೋಡಿ ಮದುವೆ ಮಾಡಬೇಕು. ಹೀಗೆ ವಿರುದ್ಧ ದಿಕ್ಕಿನಲ್ಲಿ ರಾಕ್ಷಸಗಣ ದೇವಗಣವನ್ನೇನಾದರೂ ಮಿಲನನ್ನು ಮಾಡಿ ಜೋಡಿಸಿ ನಾವೇನಾದರೂ ಹೊಂದಾವಣಿಕೆಯನ್ನು ಮಾಡಿದ್ರೆ ಅವ್ರ ಇಡೀ ಜೀವನ ಪರ್ಯಂತ ಜಗಳ, ಮನಸ್ತಾಪ, ಕೋಪಗಳಿಂದ ಕೂಡಿರ್ತಕ್ಕಂಥ ಜೀವನವನ್ನು ಕಳೀತಾರೆ. ಹಾಗಾಗಿ ಗಣಕೂಟವನ್ನು ತುಂಬ ಎಚ್ಚರಿಕೆಯಿಂದ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ 2ನೇದು ಗ್ರಹ ಮೈತ್ರಿ ಕೂಟ ಅಂತ ಕರೀತಾರೆ. ಸಾಳವಳಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ವಧುವಿನ ರಾಶಿಯ ಅಧಿಪತಿ, ವರನ ರಾಶಿಯ ಅಧಿಪತಿ ಏನಾದರೂ ಶತ್ರುತ್ವ ಏನಾದರೂ ಇದ್ದರೆ ವಿವಾಹ ನಂತರದಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಜಗಳ, ಮನಸ್ತಾಪ, ಕಿತ್ತಾಟ, ಭಿನ್ನಾಭಿಪ್ರಾಯ, ದೂರವಾಗಿ ಜೀವನವನ್ನು ಕಳೀತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಉದಾಹರಣೆಗೆ ವರನದು ಸಿಂಹರಾಶಿ ಅಂತ ಅನ್ಕೊಳ್ಳಿ, ಸಿಂಹರಾಶಿಗೆ ಅಧಿಪತಿ ರವಿ. ವಧುವಿನದು ಕುಂಭರಾಶಿಯ ಅಧಿಪತಿ ಶನೇಶ್ವರ. ಸೂರ್ಯ ಶನಿ ಇಬ್ರು ಶತ್ರುಗಳು.
ಇಂತಹ ಶತ್ರು ಗ್ರಹಗಳಿರ್ತಕ್ಕಂಥ ಜಾತಕವನ್ನೇನಾದರೂ ಹೊಂದಾವಣಿಕೆಯನ್ನು ಮಾಡಿ ವಿವಾಹವನ್ನು ಮಾಡಿಬಿಟ್ರೆ ಸದಾ ಅವರು ಕಲಹಗಳಲ್ಲಿ ಜಗಳಗಳಿಂದನೇ ಜೀವನವನ್ನು ಕಳೀತಕ್ಕಂಥ ಸನ್ನಿವೇಶಗಳಿರ್ತದೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಮುಂದಿನ ಕೂಟ ನಾಡೀಕೂಟ ಅಂತ ಕರೀತಾರೆ. ಈ ನಾಡೀಕೂಟನೂ ಅಷ್ಟೇ ಅವರ ಸಂತಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿಸ್ಕೊಡ್ತದೆ. ಹಾಗಾಗಿ ವಧುವರದಿಬ್ಬರದು ಸಹ ಏಕನಾಡಿ ಆಗಿರಬಾರ್ದು. ವಿರುದ್ಧ ನಾಡಿಯಾಗಿದ್ದರೆ ಸಂತಾನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಮಸ್ಯೆಗಳಿದೆ, ಉತ್ತಮವಾದ ಸಂತಾನ ಸಿಗೋದಷ್ಟೇ ಅಲ್ಲದೆ 27 ನಕ್ಷತ್ರಗಳನ್ನು 3 ನಾಡಿಗಳಾಗಿ ವಿಂಗಡಿಸಿದೆ. ಆ 3 ನಾಡಿಗಳು ವಿರುದ್ಧ ರೀತಿಯಲ್ಲಿ ಪ್ರಾಕೃತಿಕ ತತ್ವಗಳನ್ನು ಒಳಗೊಂಡಿರ್ತದೆ. ವಾತ ಪಿತ್ತ ಕಫ ಅಂತಾರೆ. ಈ ರೀತಿಯ ಪ್ರಾಕೃತಿಕ ತತ್ವಗಳನ್ನು ಒಳಗೊಂಡಿರೋದ್ರಿಂದ ವಿರುದ್ಧ ದಿಕ್ಕಲ್ಲಿದ್ದರೆ ಅವ್ರು ಇರ್ತಕ್ಕಂಥ ಸಂತಾನ ಆರೋಗ್ಯವಾಗಿರ್ತದೆ, ಅವರ ಮಧ್ಯೆ ಹೊಂದಾವಣಿಕೆ ಚೆನ್ನಾಗಿರ್ತದೆ ಅನ್ನೋ ಕಾರಣಕ್ಕೋಸ್ಕರ ಆ ನಾಡೀಕೂಟವನ್ನು ಪರೀಕ್ಷೆಯನ್ನು ಮಾಡ್ತಾರೆ. ನೆಕ್ಸ್ಟ್ ರಜ್ಜುಕೂಟ ಅಂತ ಕರೀತಾರೆ. ಈ ರಜ್ಜುಕೂಟನೂ ಅಷ್ಟೇ. ರಜ್ಜುಕೂಟ ವಿಶೇಷವಾಗಿ ಮಾಂಗಲ್ಯ ಭಾಗ್ಯವನ್ನು ನೋಡೋದಕ್ಕೋಸ್ಕರ ಪರೀಕ್ಷೆಯನ್ನು ಮಾಡ್ತಾರೆ. ಇಬ್ಬರದು ಏಕರಜ್ಜು ಆಗಿದ್ರೆ ಯಾವುದೇ ಕಾರಣಕ್ಕೂ ವಿವಾಹ ಸೂಕ್ತವಾಗಿರಲ್ಲ, ಅವ್ರಿಗೆ ಮಾಂಗಲ್ಯ ಭಾಗ್ಯ ಇರಲ್ಲ. ಅದಕ್ಕೆ ಸೂಕ್ತವಾದಂಥ ಶಾಂತಿ ಕಾರ್ಯಗಳನ್ನು ಮಾಡ್ಕೊಂಡು ಮುಂದುವರಿಬೇಕಾಗ್ತದೆ. 27 ನಕ್ಷತ್ರಗಳನ್ನು ಭಿನ್ನ ರೀತಿಯ ರಜ್ಜುಗಳಾಗಿ ವಿಂಗಡಿಸಿರೋದ್ರಿಂದ ಅವರು ವಿರುದ್ಧ ರಜ್ಜಾಗಿದ್ದರೆ ಅವರಿಗೆ ಮಾಂಗಲ್ಯ ಕೂಟ ಕೂಡು ಬರ್ತದೆ. ರಜ್ಜು ಅಂದರೆ ಗಂಟು ಅಂತ. ಹಾಗಾಗಿ ಈ ಮಾಂಗಲ್ಯ ಕೂಟವನ್ನು ವಿಶೇಷವಾಗಿ ಅಬ್ಸರ್ವ್ ಮಾಡಲೇಬೇಕು. ಇಬ್ಬರದು ವಧುವರದು ಒಂದೇ ನಕ್ಷತ್ರ ಆಗಿದ್ರೆ ಅದು ಏಕರಜ್ಜು ಉಂಟಾಗೋದ್ರಿಂದ, ಏಕನಾಡಿ ಉಂಟಾಗೋದ್ರಿಂದ ಅವರಿಗೆ ವಿವಾಹ ಸೂಕ್ತ ಅಲ್ಲ. ಈ ರೀತಿ 12 ಕೂಟಗಳಲ್ಲಿ ಅಟ್ಲೀಸ್ಟ್ 6 ಕೂಟವನ್ನು ನಾನು ಹೇಳಿದಂತಹ ಗಣಕೂಟ, ಪ್ರಾಣಿಕೂಟ, ನಾಡೀಕೂಟ ಜೊತೆಗೆ ರಜ್ಜುಕೂಟ ಈ ಎಲ್ಲ ಕೂಟಗಳನ್ನು ಅಬ್ಸರ್ವ್ ಮಾಡಲೇಬೇಕು. ಅದರಲ್ಲೂ ವಿಶೇಷವಾಗಿ ಪ್ರಾಣಿಕೂಟವನ್ನು ವಿಶೇಷವಾಗಿ ಅಬ್ಸರ್ವ್ ಮಾಡಬೇಕು. ಏನಕ್ಕೆ ಅಂತಂದರೆ ವರನ ಪ್ರಾಣಿ ಏನಾದರೂ ವಧುವಿನ ಪ್ರಾಣಿ ಶತ್ರು ಪ್ರಾಣಿಗಳಾಗಿದ್ದರೆ 27 ನಕ್ಷತ್ರಗಳನ್ನು ಬೇರೆ ಬೇರೆ ಪ್ರಾಣಿಗಳಾಗಿ ವಿಂಗಡಿಸಿರ್ತಾರೆ. ಒಂದೊಂದು ನಕ್ಷತ್ರ ಒಂದೊಂದು ಪ್ರಾಣಿ ಅಂತ ಇಂಡಿಕೇಟ್ ಮಾಡಿರ್ತಾರೆ. ಆ ರೀತಿ ವರನ ಪ್ರಾಣಿ ಏನಾದರೂ ಹಾವಾಗಿತ್ತು, ವಧುವಿನ ಪ್ರಾಣಿ ಏನಾದರೂ ಮುಂಗುಸಿ ಆಗಿದ್ರೆ ಹಾವು ಮುಂಗುಸಿ ಹೇಗೆ ಕಚ್ಚಾಡ್ತಾರೆ ಹಾಗೆ ಅವರು ಸಹ ಸದಾ ಕಚ್ಚಾಟ ಜಗಳ ಭಿನ್ನಾಭಿಪ್ರಾಯದಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಅದೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ನೆಕ್ಸ್ಟ್ ಜಾತಕವನ್ನು ಹೊಂದಾಣಿಕೆ ಮಾಡಿ ವಿವಾಹನ ಮಾಡಬೇಕಂದ್ರೆ ವಧುವಿಗೆ ಏನಾದರೂ ಕುಜದೋಷ ಇದ್ದರೆ ಕುಜದೋಷ ಇರ್ತಕ್ಕಂಥ ವರನನ್ನೇ ಹುಡುಕಿ ಮದುವೆ ಮಾಡಿದ್ರೆ ಅವರ ವೈವಾಹಿಕ ಜೀವನ ಉತ್ತಮವಾಗಿರುತ್ತೆ. ಒಬ್ಬರಿಗೆ ಕುಜದೋಷ ಇದ್ದು ಇನ್ನೊಬ್ಬರಿಗೆ ಕುಜದೋಷ ಇಲ್ಲದಂತಕ್ಕವ್ರಿಗೆ ಏನಾದರೂ ಹೊಂದಾವಣಿಕೆಯನ್ನು ಮಾಡಿದ್ರೆ ಸದಾ ಅವರು ಭಿನ್ನಾಭಿಪ್ರಾಯ ಜಗಳ ಮನಸ್ತಾಪಗಳಿಂದ ಜೀವನವನ್ನು ಕಳೀತಕ್ಕಂಥ ಸನ್ನಿವೇಶಗಳಿರ್ತದೆ. ಇದೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಒಬ್ಬರಿಗೆ ಸರ್ಪದೋಷ ಇದೆ ಅಂದರೆ ಇನ್ನೊಬ್ಬರಿಗೂ ಸರ್ಪದೋಷ ಇರತಕ್ಕಂಥ ವಧುವರರ ಜಾತಕವನ್ನು ಯಾವುದೇ ಕಾರಣಕ್ಕೂ ಸೇರಿಸಬಾರ್ದು. ಏನಕ್ಕೆ ಅಂತಂತಂದರೆ ಇಬ್ಬರಿಗೂ ಸರ್ಪದೋಷ ಇದ್ದಾಗಂತ ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು ಉಂಟಾಗೋದ್ರಿಂದ ಒಬ್ಬರಿಗೆ ಸರ್ಪದೋಷ ಇದ್ದರೂ ಸಹ ಇನ್ನೊಬ್ಬರಿಗೆ ಸರ್ಪದೋಷ ಇಲ್ಲದಂತ ಇರತಕ್ಕಂಥ ಜಾತಕವರನ್ನು ಹೊಂದಾವಣಿಕೆಯನ್ನು ಮಾಡಬೇಕು. ಇನ್ನು ಜಾತಕದಲ್ಲಿ ಏನಾದರೂ ಪಿತೃದೋಷ ಇದೆಯಾ, ಸ್ತ್ರೀ ಶಾಪ ಇದೆಯಾ ಅಂತಲೂ ಸಹ ಅಬ್ಸರ್ವ್ ಮಾಡ್ಕೋಬೇಕು. 7ನೇ ಮನೆಯಲ್ಲಿ ಇಬ್ಬರ ಜಾತಕ ಕುಂಡಲಿನಲ್ಲಿ 7ನೇ ಮನೆಯಲ್ಲಿ ವಿವಾಹ ಸ್ಥಾನದಲ್ಲಿ ಕುಜರಾಹು ಶನಿಕೇತುಗಳೇನಾದರೂ ಸ್ಥಿತವಾಗಿದ್ದಾರಾ ಅಂತ ನೋಡ್ಕೋಬೇಕು. 7ನೇ ಮನೆಯಲ್ಲಾದರೂ ಕುಜರಾಹು ಶನಿಕೇತುಗಳ ಜೊತೆಯಲ್ಲಿ ರವಿಗ್ರಹ ಏನಾದರೂ ಇದ್ದರೆ ಅವರ ವೈವಾಹಿಕ ಜೀವನ ಮುರಿದು ಬೀಳ್ತಕ್ಕಂಥ ಸನ್ನಿವೇಶ ಇರ್ತದೆ. ಹಾಗಾಗಿ ಅಂಥ ದ್ವಿಕಳತ್ರ ದೋಷ ಏನಾದರೂ ಇದೆಯಾ ಅಂತ ಪರೀಕ್ಷೆಯನ್ನು ಮಾಡ್ಕೋಬೇಕು. ಇನ್ನು ಧನಸ್ಥಾನವನ್ನು ದುಡ್ಡಿಗೋಸ್ಕರ, ಕುಟುಂಬ ಸ್ಥಾನವನ್ನು ಕೌಟುಂಬಿಕ ಸೌಖ್ಯಕ್ಕೋಸ್ಕರ, 10ನೇ ಮನೆಯನ್ನು ಉದ್ಯೋಗಕ್ಕೋಸ್ಕರ ವೀಕ್ಷಣೆಯನ್ನು ಮಾಡಬೇಕು. ಅದರಲ್ಲೂ 12ನೇ ಮನೆಯನ್ನು ಅವರ ದೈಹಿಕ ಸುಖಗಳನ್ನು ಪಡ್ಕೊಳ್ತಕ್ಕಂಥ ಸ್ಥಾನ ಅಂತ ಕರಿತಾರೆ. ಅಂಥ ಸ್ಥಾನದಲ್ಲೇನಾದರೂ ನೀಚನಾಗಿರ್ತಕ್ಕಂಥ ಶುಕ್ರ ಗ್ರಹ ಇದ್ದಾನ, ರಾಹು ಚಂದ್ರರ ಏನಾದರೂ ಯುತಿ ಇದೆಯಾ, ಕುಜ ರಾಹು ಏನಾದರೂ ಯುತಿ ಇದೆಯಾ, ಕುಜ ಶನಿ ಏನಾದರೂ ಯುತಿ ಇದೆಯಾ ಅಂತ ಪರೀಕ್ಷೆಯನ್ನು ಮಾಡ್ಕೋಬೇಕು. ಏನಕ್ಕೆ ಅಂದರೆ ಆ ಬೆಡ್ ಕಂಫರ್ಟ್ ಸಿಗುತ್ತಾ, ಅವರ ನಡುವೆ ದೈಹಿಕವಾದಂಥ ಸುಖ ಸಂತೋಷಗಳು ಅನುಭವಿಸ್ತಾರ ಅನ್ನೋದು ಸಹ ಮುಖ್ಯವಾಗಿದೆ. ಹಾಗಾಗಿ 12ನೇ ಮನೆಯನ್ನು ಪರೀಕ್ಷೆಯನ್ನು ಮಾಡ್ಕೋಬೇಕು. ಮತ್ತು ವಿವಾಹ ಅಂದರೆ ಸಂತಾನ ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ಹಾಗಾಗಿ ಆ ಸಂತಾನ ಸಿಗಬೇಕು ಅಂದರೆ 5ನೇ ಮನೆಯನ್ನು ಪರೀಕ್ಷೆಯನ್ನು ಮಾಡಬೇಕು, ಸಂತಾನ ಸ್ಥಾನ ಅಂತ. ಅಂತಹ 5ನೇ ಮನೆಯಲ್ಲಿ ಏನಾದರೂ ರಾಹು ಆಗಲಿ ಕೇತು ಆಗಲಿ ನೀಚನಾಗಿರ್ತಕ್ಕಂಥ ವಕ್ರೀಭವಿಸಿರ್ತಕ್ಕಂಥ ಗುರುಗ್ರಹ ಏನಾದರೂ ಇದ್ದರೆ ಅಬ್ಸರ್ವ್ ಮಾಡಿ ಅವರಿಬ್ಬರ ಜಾತಕವನ್ನು ಹೊಂದಾವಣಿಕೆಯನ್ನು ಮಾಡಬೇಕು. ರೀತಿ ಯಾವುದೇ ವಿಚಾರದಲ್ಲೂ ದುಡುಕಿದ್ರೂ ಸಹ ಅವ್ರ ವೈವಾಹಿಕ ಜೀವನ ಸಫರಲ್ಲಿ ಎಂಡ್ ಆಗ್ತದೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಪರಿಗಣಿಸಿ ಅಟ್ಲೀಸ್ಟ್ ಒಂದು 70% ಆದರೂ ಬೆಸ್ಟ್ ಮ್ಯಾಚ್ ಆಗೋ ರೀತಿಯಲ್ಲಿ ಏನಾದರೂ ಜಾತಕಗಳನ್ನು ಹೊಂದಾವಣಿಕೆಯನ್ನು ಮಾಡಿದ್ರೆ ಹಾಗೂ ಈಗ ಜೀವನ ಉತ್ತಮವಾಗಿ ರೀತಿಯಲ್ಲಿ ನಡೀತದೆ. ವಿರುದ್ಧ ದಿಕ್ಕಲ್ಲಿ ಏನಾದರೂ ಜಾತಕಗಳನ್ನು ಹೊಂದು ಮಾಡಿಬಿಟ್ರೆ ಆಫ್ಟರ್ ಮ್ಯಾರೇಜು ಕೋರ್ಟು ಕಚೇರಿ ಡೈವೋರ್ಸು ಈ ರೀತಿ ಎಲ್ಲ ಸಮಸ್ಯೆಗಳನ್ನು
ಎದುರಿಸ್ತಕ್ಕಂಥ ಸನ್ನಿವೇಶಗಳಿರ್ತದೆ. ವಿವಾಹ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನು ದಶೆ ನಡೀತಾ ಇದೆ ಅನ್ನೋದು ಸಹ ಮುಖ್ಯ ಆಗಿರ್ತದೆ. ಏನಕ್ಕೆ ಅಂದರೆ ಶತ್ರು ದಶೆಗಳೇನಾದರೂ ನಡೀತಾ ಇದ್ರೆ, ಒಬ್ಬರಿಗೆ ಚಂದ್ರ ದಶೆ, ಒಬ್ಬರಿಗೆ ರಾಹು ದಶೆ, ಒಬ್ಬರಿಗೆ ಸೂರ್ಯ ದಶೆ, ಇನ್ನೊಬ್ಬರಿಗೆ ಕೇತು ದಶೆ, ಒಬ್ಬರಿಗೆ ಶುಕ್ರ ದಶೆ, ಇನ್ನೊಬ್ಬರಿಗೆ ಗುರು ದಶೆ, ಇರೋದು ವಿರುದ್ಧ ದಶೆಗಳೇನಾದರೂ ನಡೀತಾ ಇದ್ರು ಸಹ ಅವರ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು ಉಂಟಾಗ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ದಶೆಯನ್ನು ಸಹ ನೋಡಬೇಕು, ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಜಾತಕವನ್ನು ಹೊಂದಾವಣಿಕೆ ಮಾಡಿದ್ರೆ ವೈವಾಹಿಕ ಜೀವನ ತುಂಬ ಸಕ್ಸಸ್ಫುಲ್ ಆಗಿರುತ್ತೆ, ತುಂಬ ಹ್ಯಾಪಿಯೆಸ್ಟ್ ಆಗಿ ಕಳೀತಾರೆ. ಉತ್ತಮವಾದ ಸಂತಾನ, ಉದ್ಯೋಗ, ಆರೋಗ್ಯ, ಯಶಸ್ಸು ಎಲ್ಲವೂ ಸಹ ಪ್ರಾಪ್ತಿಯಾಗ್ತದೆ. ಹಾಗಾಗಿ ಜ್ಯೋತಿಷ್ ಶಾಸ್ತ್ರದ ಜೊತೆಯಲ್ಲಿ ಒಂದಷ್ಟು ನಿಯಮಗಳನ್ನು ಇರೋದ್ರಿಂದ ಅದನ್ನು ಫಾಲೋ ಮಾಡಲೇಬೇಕು. ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ವಧು ಆಗಲಿ ವರ ಆಗಲಿ ಯಾರಾದರೂ ತಮ್ಮ ಜಾತಕಗಳನ್ನು ಉತ್ತಮ ರೀತಿಯಲ್ಲಿ ಹೊಂದಿಸಿಕೊಡ್ಬೇಕು ಅಂತಂದರೆ, ಸಾಲಾವಳಿಯನ್ನು ನೋಡಬೇಕು ಅಂತಂದರೆ, ಜಾತಕದಲ್ಲಿ ಏನಾದರೂ ದೋಷಗಳಿದಾವ ಅಂತ ಪರೀಕ್ಷೆಯನ್ನು ಮಾಡ್ಕೋಬೇಕು ಅಂದರೆ ನಮ್ಮ ಚಾನಲ್ ಸ್ಕ್ರೋಲ್ ಆಗ್ತಾ ಇರ್ತಕ್ಕಂಥ ಈ ನಂಬರ್ಗೆ ಕಾಲ್ ಮಾಡಿದ್ದರೆ ಉತ್ತಮ ರೀತಿಯಲ್ಲಿ ಅವರಿಗೆ ಸಲಹೆಗಳನ್ನು ಕೊಡಲಾಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ ತಮ್ಮೆಲ್ಲರಿಗೂ ಸಹ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ತೀನಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಬಂಧು ಬಾಂಧವರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.